ಪ್ರೀತಿ ಅನ್ನೋ ಮಾಯೆ ಯಾರನ್ನು ಬಿಟ್ಟಿದೆ ಹೇಳಿ? ಅದರಲ್ಲೂ ಮೊದಲ ಪ್ರೇಮ ಅನ್ನೋದು ಹೃದಯಕ್ಕೆ ಹೆಚ್ಚು ಹತ್ತಿರ. ಅದೇ ತರ ಸಿಎಂ ಸಿದ್ದರಾಮಯ್ಯಗೂ ಆ ಹುಡುಗಿ ಈಗಲೂ ಕಾಡುವ ಬೆಡಗಿ. ಅಂದಹಾಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ತಮ್ಮ ಕಾಲೇಜಿನ ದಿನಗಳನ್ನ ಹಿನ್ನೋಟಕ್ಕೆ ಜಾರಿದ್ರು. ಸ್ನೇಹದ ಗೆಳತಿಯ ಜೊತೆಗಿನ ಬಾಂಧವ್ಯವನ್ನ ನೆನೆದು ಅಷ್ಟಕ್ಕೂ ಈ ಇಂಟ್ರೆಸ್ಟಿಂಗ್ ಸ್ಟೋರಿ ರಿವೀಲ್ ಆಗಲು ಕಾರಣ ಆಗಿದ್ದು ಮೈಸೂರಿನ ಜನಸ್ಪಂದನ ಮತ್ತು ಮಾನವ ಮಂಟಪ ಆಯೋಜನೆ ಮಾಡಿದ್ದ ಸಮಾರಂಭ. ನಾವು ಹೆಚ್ಚು ಆಗ್ಲಿಕ್ಕೆ ಪ್ರೋತ್ಸಾಹ ಮಾಡಬೇಕು. ನಾನು ಅಂತರ್ಜಾತಿ ವಿವಾಹ ಮಾಡ್ಕೋಬೇಕು ಅಂತ ಇದ್ದೆ, ಆಗ್ಲಿಲ್ಲ. ಹುಡುಗಿನೇ ಒಪ್ಪಲಿಲ್ಲ. ಆಗಲ್ಲ. ನಾವು ಹೋಗುವಾಗ ಒಂದು ಹುಡುಗಿ ಜೊತೆ ಸ್ನೇಹ ಮಾಡ್ಕೊಂಡಿದ್ದೆ. ಸ್ನೇಹ ಇತ್ತು, ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಹುಡುಗಿ ಮನೆಯವರು ಒಪ್ಪಿಲ್ಲ, ಹುಡುಗಿನೂ ಒಪ್ಪಿಲ್ಲ, ನಾನು ಮದುವೆ ಆಗ. ಹಾಗಾಗಿ ಕೊನೆಗೆ ನಮ್ ಜಾತಿಯವ್ರನ್ನೇ ಮದುವೆ ಆಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ನಮ್ಮ ಜಾತಿಲೇ ಮದುವೆ ಆಗಿದ್ದೀನಿ. ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ಇದೆ. ನಾವು ಹೆಚ್ಚು ಆಗ್ಲಿಕ್ಕೆ ಪ್ರೋತ್ಸಾಹ ಮಾಡಬೇಕು. ನಾನು ಅಂತರ್ಜಾತಿ ವಿವಾಹ ಮಾಡ್ಕೋಬೇಕು ಅಂತ ಇದ್ದೆ, ಆಗ್ಲಿಲ್ಲ. ಹುಡುಗಿನೇ ಒಪ್ಪಲಿಲ್ಲ. ಆಗಲ್ಲ. ನಾವು ಹೋಗುವಾಗ ಒಂದು ಹುಡುಗಿ ಜೊತೆ ಸ್ನೇಹ ಮಾಡ್ಕೊಂಡಿದ್ದೆ. ಸ್ನೇಹ ಇತ್ತು, ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಹುಡುಗಿ ಮನೆಯವರು ಒಪ್ಪಿಲ್ಲ, ಹುಡುಗಿನೂ ಒಪ್ಪಿಲ್ಲ, ನಾನು ಮದುವೆ ಆಗ. ಹಾಗಾಗಿ ಕೊನೆಗೆ ನಮ್ ಜಾತಿಯವ್ರನ್ನೇ ಮದುವೆ ಆಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ನಮ್ಮ ಜಾತಿಲೇ ಮದುವೆ ಆಗಿದ್ದೀನಿ. ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.